ನಿರಾಣಿಯವರೇನೋ ಒಪ್ಪಿಲ್ಲ ಅಂತಿದ್ದಾರೆ ಸರ್. ನಿರಾಣಿಯವರೇನೋ ಒಪ್ಪಿಲ್ಲ ಈ ರೇಟ್ಗೆ. ನಿಮ್ಗೆ ಹೇಳಿದ್ರೆ ನಿನಗೂ ನಿರಾಣಿಗೂ ಸ್ನೇಹಿತರ ಮಾಲೀಕರ ಪರವಾಗಿ ಈಗ ಇಂಡಿವಿಜುವಲ್ ಪ್ರಶ್ನೆ ಅಲ್ಲ ಇದು. ಈಗ ಉತ್ತರ ಕರ್ನಾಟಕದಲ್ಲಿ 73 ಕಾರ್ಖಾನೆ ಇದ್ದಾವೆ. ಅದರಲ್ಲಿ ಒಬ್ರು ಒಪ್ಪದೇ ಇದ್ರೆ ಉಳಿದವ್ರು ಎಲ್ಲರೂ ಒಪ್ಪಿದ್ದಾರೆ ಅಂದ್ರೆ ಅದರ ಅರ್ಥ ಎಲ್ಲರೂ ಒಪ್ಪಲೇಬೇಕಲ್ವಾ? ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ನೀನೇ ಎಲ್ಲ ಹೇಳ್ಬಿಡ್ತಾ ಇದೆಯಲ್ಲ ಇಲ್ಲಿ. ನೀನು ರೈತರ ಜೊತೆ ಮಾತಾಡ್ತಿ, ರೈತರೇ ಎತ್ಕೊಡ್ತಾ ಇದೆಯಲ್ಲ, ಹೆಂಗಪ್ಪ ನೀನು? ಫ್ಯಾಕ್ಟ್ರಿ ಮಾಲೀಕರು ಅದೇ ಹೇಳಿದ್ನಲ್ಲ, ಕೆಲವರು ಗುಯ್ಗುಡ್ತಾ ಇದ್ರು, ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ಯಾವಾಗ? ಮುಖ್ಯಮಂತ್ರಿಗಳಿಗಿಂತಲೂ ದೊಡ್ಡವರ ನಾವು? ರೈತರ ಪ್ರತಿನಿಧಿಗಳ ಜೊತೆಲೂ ಮಾತಾಡಿದ್ನಲ್ಲಮ್ಮ. ನೋಡೋಣ, ಈಗ ಈ ಮೆಸೇಜ್ ಹೋದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ವಲ್ಲ ನಮಗೆ. ಅವರು 3,500 ಕೇಳ್ತಾ ಇದ್ದಾರೆ. ಇಲ್ಲಿ ವಯಾ ಮೀಡಿಯಾ 3,200, ಅದರಲ್ಲಿ 3,500 ಒಳಗಡೆ ಮಧ್ಯದಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ. ಅವ್ರು ಈಗಾಗಲೇ ಪಟಾಕ್ಷಿ ಹಾರಿಸಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಯಾರಾದರೂ ಹೋಗೇ ಹೋಗ್ತೀವಿ, ಇಷ್ಟು ಮಂದಿ ಇದ್ದೀವಿ, ಇನ್ನು 34ರಲ್ಲಿ ಇಷ್ಟು ಜನ ಇದ್ದೀವಿ, ಒಬ್ಬರಾದ್ರೂ ಹೋಗೇ ಹೋಗ್ತೀವಿ. ಆದೇಶನೇ ತೊಗೊಂಡು ಹೋಗ್ತೀವಿ. ಆಯ್ತಾ? ಆದೇಶ ತಗೊಂಡು ಹೋಗ್ತಾರೆ. ಶಿವಾನಂದ ಪಾಟೀಲೇ ಹೋಗ್ತಾರೆ. ಶುಗರ್ ಫ್ಯಾಕ್ಟ್ರಿಯಿಂದ ಕೊಡ್ತಕ್ಕಂಥದ್ದು 50 ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು, ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ ಅಂದರೆ DC ಹೇಳಿರೋ ಪ್ರಕಾರ 11.25 ಮೆಟ್ರಿಕ್ ರಿಕವರಿಗೆ, ಶೇಕಡ 11.25 ರಿಕವರಿಗೆ 3,300, 10.25 ರಿಕವರಿಗೆ 3,200. ಅಂದರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. ಕೊಡೋದು ಮಾಡಿ 3,300 ಸರ್ಕಾರದ ಅವ್ರದ್ದು ಸೇರಿ ಅದೇ ಸರ್ಕಾರ 50 ರೂಪಾಯಿ, ಅವ್ರು 50 ರೂಪಾಯಿ ಕೊಡೋದು ಹೆಚ್ಚುವರಿಯಾಗಿ. 3,000 ಅವರು ಏನು DC ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ಕೆಲವರು ಮಾತ್ರ ಸ್ವಲ್ಪ ಗುಯ್ಗುಡ್ತಾ ಇದ್ರು. ನಾನು ರೈತರು ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ. ಮತ್ತು ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ. ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ.
ಮತ್ತು 3,300 ರೂಪಾಯಿ ಏನು ಹೇಳಿದ್ದೀವಿ ನಾವು, ಇದಕ್ಕೆ ಒಪ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಜಿಲ್ಲೆಯಿಂದ ಜಿಲ್ಲೆಗೆ ಬೇರೆನೂ ಆಮೇಲೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬೇರೆ ಬೇರೆ ಥರ ಇದೆ. ರಿಕವರಿ ಈಗ ಕಡಿಮೆ ಇದ್ದಲ್ಲಿ ಬೇರೆ, ಮಂಡ್ಯದಲ್ಲಿ ಒಂದು ರೀತಿ ಇದೆ, ಮೈಸೂರು, ಹಾವೇರಿನಲ್ಲಿ ಒಂದು ರೀತಿ ಇದೆ, ಗದಗನಲ್ಲಿ ಒಂದು ರೀತಿ ಎಲ್ಲ, ಕಲಬುರಗಿನಲ್ಲಿ ಒಂದು ರೀತಿ ಇದೆ, ಬೆಳಗಾಂನಲ್ಲಿ ಬೇರೆ ಥರ ಇದೆ, ಬೀದರ್, ಬಾಗಲಕೋಟೆಯಲ್ಲಿ ಬೇರೆ ಥರ ಇದೆ, ಬಿಜಾಪುರದಲ್ಲಿ ಬೇರೆ ಥರ ಇದೆ. ಹಿಂಗೆ ಇಟ್ ಈಸ್ ನಾಟ್ ಕಾಮನ್ ಇನ್ ದಿ ಎಂಟೈರ್ ಸ್ಟೇಟ್. 100 rupees is common for entire But 100 rupees is common across the state. It applicable to all sugar factories. ಜಾಸ್ತಿ ರಿಕವರಿ ಬೇಸಿಸ್ ಮೇಲೆ ಜಿಲ್ಲೆಗಳು ಬೇರೆ ಬೇರೆ, ರಿಕವರಿ ಬೇಸಿಸ್ ಮೇಲೆ ಜಿಲ್ಲೆಗಳ ರೇಟ್ ಗೊತ್ತಾಗುತ್ತೆ. ಅದು ಆರ್ಡರ್ಸ್ನಲ್ಲಿ ಮಾಡೋಣಪ್ಪ, ಸರ್ಕಾರಿ ಆದೇಶದಲ್ಲಿ ಮಾಡೋಣ ಅವೆಲ್ಲ. ಇವರು ಅದಲ್ಲದೆ ಇನ್ ಅಡಿಷನ್ ಟು ಹಾರ್ವೆಸ್ಟ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್, ಎಕ್ಸ್ಕ್ಲೂಡಿಂಗ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಎಕ್ಸ್ಕ್ಲೂಡಿಂಗ್ ಅದು ಕ್ಯಾಲ್ಕುಲೇಟ್ ಮಾಡಬೇಕು. ಆಗ್ಬೋದು, ಒಂದು 200 ಕೋಟಿ ಆಗ್ಬೋದು, 300 ಕೋಟಿ ಆಗ್ಬೋದು. ಸರಿ, ಫ್ಯಾಕ್ಟರಿ ಅವರು 3,250 ಒಂದೇ ಕಂತಲ್ಲಿ ಕೂಡ ಕೊಟ್ಕೊಂಡಿದ್ದಾರೆ, ಟೈಮ್ ಏನಾದ್ರು ಕೇಳಿದ್ದಾರೆ? ನೋಡಪ್ಪ, ಏನೇನು ಹೇಳಿದ್ದೀನಿ ಅಂದರೆ 3,200 ರೂಪಾಯಿ ಒಂದೇ ಕಂತಿನಲ್ಲಿ ಕೊಡಬೇಕು, 50 ರೂಪಾಯಿ ಆಮೇಲೆ ಕೊಡಬೇಕು. ಬಟ್ ಈ 3,200 ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಬೇರೆ ಜಿಲ್ಲೆಯಲ್ಲಿ ಅಷ್ಟಿರೋದಿಲ್ಲ. ಬಟ್ ಇಟ್ ಡಿಫರ್ಸ್ ಫ್ರಮ್ ಡಿಸ್ಟ್ರಿಕ್ಟ್ ಟು district. ಡಿಸ್ಟ್ರಿಕ್ಟ್ ಡಿಪೆಂಡಿಂಗ್ ಅಪಾನ್ ದಿ ಅವ್ರ ರಿಕವರಿ ಮತ್ತು ಅವ್ರ percentage. ಅಗ್ರಿಮೆಂಟ್. ಇಮಿಡಿಯೇಟ್ಲಿ ಆಫ್ಟರ್ ದಿ ಕ್ರಷಿಂಗ್ ನಾವು ಕೊಡ್ತೀವಿ. ಯಾರು ನೋಡಪ್ಪ, ಬೆಳಗಾಂನವ್ರ ಮಾಲೀಕರುಗಳಿಗೆ, ರೈತರಿಗೆ ಹೇಳಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಪ್ಕೊಳ್ಳಿ ಅಂತ, ಚಳುವಳಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ಲದು ಎಲ್ಲ ನಿಮಗೆ ಮೆಸೇಜ್ ಕಳಿಸ್ಯಾರ, ಮೆಸೇಜ್ ಸ್ವಾಗತ ಮಾಡಿ. ಸೊ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮಾಲೀಕರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ರೈತರಿಗೂ, ಕಬ್ಬು ಬೆಳೆಗಾರರಿಗೂ ರಿಕ್ವೆಸ್ಟ್ ಮಾಡ್ತೀನಿ,